guys, namaskara, welcome back to my YouTube channel Anu Creations. So yes, it's all about self pampering day ಅಂತ ಹೇಳಿ ವ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಾನಂತೂ ಸೆಲ್ಫ್ ಪ್ಯಾಂಪರ್ ಮಾಡ್ಕೊಂಡು ತುಂಬಾ ದಿವಸ ಆಗೋಗಿತ್ತು. ಅದೇ ತರನೇ ನಿಮಗೂ ಈ ವ್ಲಾಗ್ ನ ಶೇರ್ ಮಾಡಿದ್ರೆ ಏನಾದರೂ ಯೂಸ್ ಆಗುತ್ತೆ, ನಿಮಗೂ ಯಾವ ತರ ಮನೆಯಲ್ಲೇ ಸ್ಕಿನ್ ಕೇರ್ ಮಾಡೋದು, ಸೆಲ್ಫ್ ಪ್ಯಾಂಪರಿಂಗ್ ಮಾಡೋದು ಅಂತ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ಶೂಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾನು ಇಲ್ಲಿ ಹೇರ್ ಪ್ಯಾಕ್ನ ಮಾಡ್ಕೊಬಿಡ್ತೀನಿ. ವೆರಿ ಸಿಂಪಲ್ ಹೇರ್ ಪ್ಯಾಕ್ ಇದು. ಸೊ ನಾನು ಇಲ್ಲಿ ಎಗ್ ವೈಟ್ನ ಯೂಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಇಲ್ಲ ನನಗೇನೆ ಟ್ರಿಕ್ನ ಯೂಸ್ ಮಾಡಿ ಅಂದರೆ ಗೊತ್ತಿರುತ್ತೆ ನಿಮ್ಗೆಲ್ರಿಗೂ, ನೋಡಿರ್ತೀರ. ಸೊ ಈ ಥರ ಯೆಲ್ಲೋ ಕಲರ್ನ ಯಾವ ಥರ ರಿಮೂವ್ ಮಾಡೋದಂತ ಈ ಥರ ತೋರಿಸ್ಕೊಟ್ಟಿದ್ದೆ ಅಷ್ಟೇ. ಹಾಗೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದೆ, ನಿಮಗೂ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ಎಗ್ ವೈಟ್ನ ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಜಸ್ಟ್ ನನ್ನ ಹೇರ್ ಕೇರ್ ಏನೂ ಜಾಸ್ತಿ ಎಮರ್ಜೆನ್ಸಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದಾಗ ಇದೇ ಒಂದು ಹೇರ್ ಕೇರ್ನ ಫಾಲೋ ಮಾಡ್ತೀನಿ. ಸಿಕ್ಕಾಪಟ್ಟೆ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗೋಗುತ್ತೆ. ಈ ಒಂದು ನೋಡ್ಬೋದು ನೀವು ಇಲ್ಲಿ ನನ್ನ ಹೇರ್ಸ್ ಎಷ್ಟು ಫುಲ್ಲು ಮೆಸ್ಸಿಯಾಗಿ ಆಗಿದೆ ಅಂದರೆ, ಅದು ಯಾಕಾಗಿದೆ ಅಂದರೆ ಆ್ಯಕ್ಚುಲಿ ಲಾಸ್ಟ್ ನೈಟ್ ಏನು ಮಾಡಿದೆ ಅಂದರೆ ನಾನು ಫುಲ್ ಆಯಿಲ್ ಅಪ್ಲೈ ಮಾಡಿ ಫುಲ್ ಮಸಾಜ್ ಮಾಡಿಸ್ಕೊಂಡು ಹಾಗೆ ಗಂಟು ಹಾಕ್ಕೊಂಡಿದ್ದೆ, ಹಂಗಾಗಿ ಅಷ್ಟು ಮೆಸ್ಸಿಯಾಗಿದೆ ಅಷ್ಟೇ. ಸೊ ಫುಲ್ ಡ್ರೈ ಆ್ಯಂಡ್ ಫ್ರೀಝಿ ಆಗಿರುತ್ತಲ್ವ, ಆ ಥರದವರು ನನಗೆ ಕೂದಲು ತುಂಬಾ ದಪ್ಪ ಅಂತ ಅನಿಸುತ್ತೆ ಅಥವಾ ಚಿಕ್ಕ ಬಿಡ್ಸೋಕ್ಕಾಗಲ್ಲ, ಫುಲ್ ರಫ್ ಅನಿಸುತ್ತೆ ಅನ್ನೋರು ಈ ಒಂದು ಎಗ್ ವೈಟ್ನ ಯೂಸ್ ಮಾಡಿ. ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಿಮಗೆ. ಆ ಒಂದು ಹೇರ್ ನಿಮ್ಮ ರೆಸಿಸ್ಟೆನ್ಸ್ ನಿಮಗೆ ತಂದುಕೊಡುತ್ತೆ ವಾಪಸ್ಸು. ಅಷ್ಟು ಸ್ಮೂತಾಗಿ ಹೆಲ್ದಿಯಾಗಿ ಶೈನಿಂಗಾಗಿ ಕಾಣಿಸುತ್ತೆ ನಿಮ್ಮ ಹೇರ್ಸು. ಸೊ ನಾವು ಇನ್ ಕೇಸ್ ಏನಾದರೂ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಂದ್ರೆ ನಿಜವಾಗ್ಲೂ ದಿಸ್ ದ ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಎಮರ್ಜೆನ್ಸಿಗೆ ನಾವು ಇವಾಗ ಏನೂ ಹೋಗಿ ಅದು ಇದು ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಎಗ್ ವೈಟ್ನ ಫುಲ್ ಕಂಪ್ಲೀಟಾಗಿ ನಿಮ್ಮ ಹೇರ್ಸ್ಗೆ ಹಾಕ್ಕೊಂಡು ನೀಟಾಗಿ ಒಂದು 3 to 4 hours ಬಿಟ್ಟು ನೀವು ಹೇರ್ ವಾಶ್ ಮಾಡಿ ಅದನ್ನು ನೀಟಾಗಿ ನೀವು ಚಿಕ್ಕೆಲ್ಲ ಬಿಡಿಸ್ಕೊಂಡು ರೆಡಿ ಆದ್ರಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಮ ಹೇರ್ಸು. ಫುಲ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಕಾಣುತ್ತೆ. ಸೊ ನಾನು ಯಾವುದೇ ಎಮರ್ಜೆನ್ಸಿ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಏನೇ ಎಮರ್ಜೆನ್ಸಿ ಇದ್ರೂ ಈ ಥರನೇ ಮಾಡ್ಕೊಬಿಡ್ತೀನಿ. ಸೊ ಈ ಒಂದು ಸೆಲ್ಫ್ ಪ್ಯಾಂಪರಿಂಗ್ ಬಂದು ಒಂದು ಸ್ವಲ್ಪ ನನಗೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಬೇರೆ ಶೆಡ್ಯೂಲ್ ಇತ್ತು. ಹಾಗಾಗಿ ಫಂಕ್ಷನ್ ಅಂತಲ್ಲ, ನಿಮಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ಏನು ಅಂತ. ಸೊ ಅದು ಹೋಗಬೇಕಿತ್ತು ನಾನು ಸ್ವಲ್ಪ ಔಟ್ಸೈಡು, ಹಾಗಾಗಿ ನಾನು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತೇಳಿ. ನನಗೂ ಟೈಮ್ ಇರಲಿಲ್ಲ ಔಟ್ಸೈಡ್ ಹೋಗಿ ಎಲ್ಲೂ ಮಾಡ್ಕೊಳಕ್ಕೆ. ಸೊ ಹಾಗಾಗಿ ಈ ಥರ ಒಂದು ಹೇರ್ ಕೇರ್ ಮನೆಯಲ್ಲೇ ಎಲ್ಲನೂ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಪೆಡಿಕ್ಯೂರ್ನ ಮನೆಯಲ್ಲೇ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹಾಟ್ ವಾಟರ್ಗೆ ಶಾಂಪು, ನಿಮಗೆ ಯಾವ ಶಾಂಪು ಬೇಕೋ ಆ ಶಾಂಪೂನ ಹಾಕ್ಕೊಳ್ಳಿ. ಸೊ ಬಿಲೀವ್ ಮೀ, ನಾನು ಮನೆಯಲ್ಲೇ ಎಷ್ಟು ದಿನ ಆಗೋಗಿತ್ತು ಈ ಥರ ಪ್ಯಾಂಪರಿಂಗ್ ಮಾಡಿಕೊಂಡು ಅಂತಂದರೆ ತುಂಬ ದಿವಸ ಆಗೋಗಿತ್ತು. ಸೊ ಅದು ಏನಂತ ಗೊತ್ತಿಲ್ಲ, ಅವತ್ತು ಟೈಮ್ ಸಿಕ್ತು, ಹಂಗಾಗೇ ವಿಡಿಯೋ ಶೂಟ್ ಮಾಡೋಣ ಹಂಗೆ ಅಂತೇಳಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ರೋಸ್ ಪೆಟಲ್ಸ್, ಒಂದು ಸ್ವಲ್ಪ ಪಾರ್ಲರ್ ಕೊಡಲಿ ಅಂತ ರೋಸ್ ಪೆಟಲ್ಸ್ನ ಹಾಕ್ಕೊಂಡು ಹಾಗೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಿಂಬೆಹಣ್ಣು ಹಾಕೋದ್ರಿಂದ ನಮ್ಮ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನೀಟಾಗಿ ಶ್ಯಾಂಪು ಹಾಕ್ಕೊಂಡು ಶೇಕ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಆದಷ್ಟು ಬಿಸಿ ಇದ್ದರೆ ನೀರು ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ ಅದೇನು ಓಲ್ಡು ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತೆ ಅಲ್ಲ, ಅದೆಲ್ಲ ರಿಮೂವ್ ಆಗುತ್ತೆ. ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ನಾರ್ಮಲ್ ಹಾಟ್ ವಾಟರ್ನ ತೊಗೊಂಡು ನೀಟಾಗಿ ಕಾಲನ್ನ ಡಿಪ್ ಮಾಡಿ ಅಟ್ಲೀಸ್ಟ್ ಇಲ್ಲ ಅಂದ್ರೂ ಒಂದು 20 minutes ತನಕ ಬಿಡಿ. ಜಾಸ್ತಿ ಹೊತ್ತು ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ನಮಗೆ ಅಲ್ಲಿ ಉಗುರು ಸುತ್ತ ಇರುತ್ತಲ್ಲ ಡೆಡ್ ಸ್ಕಿನ್ನು, ಅದು ಹಾಗೆ ಇಮಿಡಿಯಲ್ಲಾಗಿರೋ ಡೆಡ್ ಸ್ಕಿನ್ ಎಲ್ಲ ಇರ್ಬೋದು, ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಅದೆಲ್ಲ ಮೇಲೆ ಬಂದಾಗ ಆವಾಗ ನಮ್ಮ ಸ್ಕ್ರಬ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಒಂದು 20 minutes ಅಟ್ಲೀಸ್ಟ್ ನೀವು ಬಿಸಿನಲ್ಲೇ ಡಿಪ್ ಮಾಡಿ ಬಿಡಿ. ಹಾಗೆ ನೀವು ಹ್ಯಾಂಡ್ಸ್ಗೂ ಸಹ ಇದೇ ಪ್ರೊಸೀಜರ್ನ ಯೂಸ್ ಮಾಡ್ಬೋದು. ಸೊ ಕೈಗೂ ಅಷ್ಟೇ ಸೇಮ್ ಇದೇ ಪ್ರೊಸೀಜರ್ನ ನೀವು ಯೂಸ್ ಮಾಡ್ಬೋದು. ಸೊ ಅಲ್ಲಿ ಇದನ್ನು ಬಿಟ್ಟು ಒಂದು 20 minutes ನಾನು ಡಿಪ್ ಮಾಡಿ ಆಮೇಲೆ ನಾನು ಈ ಥರ ಒಂದು ಕಿಟ್ ನಿಮಗೆಲ್ಲ ಕಡೆ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಸಲ್ಲಿ. ಜಸ್ಟ್ ಒಂದು 30-50 rupees ಒಳಗಡೆ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಬ್ರಷ್ ಆಗಿರ್ಬೋದು, ಡೆಡ್ ಸ್ಕಿನ್ ರಿಮೂವ್ ಮಾಡೋಕ್ಕೆ, ಹಾಗೆ ಸ್ಮಾಲ್ ಸ್ಟೋನ್ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಪೆಡಿಕ್ಯೂರ್ ಮೆನಿಕ್ಯೂರ್ ಪ್ರೋಸೆಸ್ಸಲ್ಲಿ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಬ್ಲ್ಯಾಕ್ ಕಾಣ್ತಾ ಇದೆಯಲ್ಲ, ಸೊ ಇದರಲ್ಲಿ ನಾವು ಡೆಡ್ ಸ್ಕಿನ್ ರಿಮೂವ್ ಮಾಡ್ಬೋದು. ಈ ಥರ ವಾಟ್ರನ್ನ ಡಿಪ್ ಮಾಡಿ ರಿಮೂವ್ ಮಾಡಿದಂದು ಎಷ್ಟು ಡೆಡ್ ಸ್ಕಿನ್ ಹೆಂಗೆ ಬರುತ್ತೆ ಅಂದರೆ ನಾನು ತೋರಿಸ್ತೀನಿ ನೋಡಿ, ಇವಾಗ ವಿಡಿಯೋದಲ್ಲಿ ನೋಡಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ರಿಗೆ ಬಂದು ಫುಲ್ಲು ಕಾಲು ಜಾಸ್ತಿ ಬ್ರೇಕ್ ಡೌನ್ಸ್ ಅಂದರೆ ಸ್ಪ್ಲಿಟ್ ಹೊಡೆದಿರುತ್ತಲ್ವ ಕಾಲು, ಅವರೆಲ್ಲ ಈ ಪ್ರೋಸೆಸ್ನ ಮಾಡ್ತಾಯಿದ್ರೆ ತುಂಬಾ ಹೀಲ್ ಆಗುತ್ತೆ ಬೇಗ. ಯಾಕಂದರೆ ನಾವು ಡೆಡ್ ಸ್ಕಿನ್ ರಿಮೂವ್ ಮಾಡ್ತೀವಲ್ವ, ಅದು ರಿಮೂವ್ ಮಾಡಿ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಮಲಗೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ. ಅದು ಯಾರು ಕಾಲು ಹೊಡೆದಿದೆ ಅಂತೆಲ್ಲ ಹೇಳ್ತಿರಲ್ಲ, ಸೊ ಅವ್ರಿಗೆಲ್ಲ. ಸೊ ನೋಡ್ಬೋದು ನೀವು ಈ ಥರ ಮಾಡಿಕೊಂಡು ಆಮೇಲೆ ಬ್ರಷ್ ಇರುತ್ತಲ್ಲ ಫ್ರಂಟ್ ಬ್ರಷಲ್ಲಿ ನಮ್ಮ ನೇಲ್ಸ್ ಮೇಲೆ ಬಂದು ಸ್ಮಾಲಾಗಿ ಏನಾದರೂ ಅದು ಯೆಲ್ಲೋ ಕಲರ್ ಡರ್ಟ್ ಥರ ಇಲ್ಲ ಬ್ಲ್ಯಾಕ್ ಆಗಿ ಆ ಥರ ಎಲ್ಲ ಇರುತ್ತಲ್ಲ, ಸೊ ಈ ಥರ ಮಾಡೋದ್ರಿಂದ ಅದೆಲ್ಲ ಕ್ಯೂರ್ ಆಗುತ್ತೆ. ನೋಡ್ಬೋದು ನೀವು ನನಗೆ ಆ್ಯಕ್ಚುಲಿ ಅವತ್ತು ಮನೇಲಿ ಯಾರೂ ಇರಲಿಲ್ಲ, ನಾನು ಟ್ರೈಪಾಡ್ ಹಾಕಿ ಕೈಯಲ್ಲಿ ಇಟ್ಕೊಂಡು ಏನೋ ಸರ್ಕಸ್ ಮಾಡ್ಕೊಂಡು ವಿಡಿಯೋ ಮಾಡಿದೆ. ಸೊ ಹಾಗಾಗಿ ಅಷ್ಟು ನೀಟಾಗಿ ಬಂದಿಲ್ಲ ಅದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಹಿಡ್ದಿದ್ದೀನಿ. ಸೊ ಅದು ಟ್ರೈಪಾಡಲ್ಲಿ ಇಟ್ಟರೆ ಫುಲ್ ಬೆಂಡ್ ಆಗ್ತಾಯಿದೆ, ನೀಟಾಗಿ ಬರ್ತಾಯಿಲ್ಲ. ಹಾಗಾಗಿ ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಕ್ಯಾಪ್ಚರ್ ಮಾಡಿದ್ದು.
ಸೊ ನೋಡ್ಬೋದು ನೆಕ್ಸ್ಟ್ ಲೆಗ್ಗಲ್ಲಿ ನಾನು ಡೆಡ್ ಸ್ಕಿನ್ ರಿಮೂವ್ ಮಾಡ್ತಿದ್ದೀನಿ. ಸೊ ನಾನು ತೋರಿಸ್ತೀನಿ ನೋಡಿ. ಈಗ ಈ ಥರ ನೀವು ಮಾಡೋದ್ರಿಂದ ಅದೇ ಹೇಳಿದ್ನಲ್ಲ ಆವಾಗಲೇ, ಕಾಲು ಯಾರಿಗೆ ಜಾಸ್ತಿ ಹೊಡೆದಿರುತ್ತೆ ಅವ್ರಿಗೆ ನೀಟಾಗಿ ಹೆಲ್ಪ್ ಆಗುತ್ತೆ, ಆದಷ್ಟು ಬೇಗ ಅದು ಕ್ಯೂರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡ್ಬೋದು ನೀವು ನೋಡಿ, ಅಲ್ಲಿ ವೈಟಾಗಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ನಮ್ಮ ಒಂದು ಏನಂತೀರಿ ಡೆಡ್ ಸ್ಕಿನ್ ಅಂತ ಅಂತೀವಿ. ಸೊ ಅದೆಲ್ಲ ನೋಡಿ ಇಲ್ಲಿ ಯಾವ ಥರ ಕಾಣುತ್ತೆ, ಅದೆಲ್ಲ ಹೋಗುತ್ತೆ. ಈ ಫಿಂಗರ್ಸ್ ಮಧ್ಯದಲ್ಲಿರೋದು ಡರ್ಟು ಎಲ್ಲನೂ ಕಂಪ್ಲೀಟಾಗಿ ವಾಶ್ ಔಟ್ ಆಗುತ್ತೆ. ಸೊ ಈ ಥರ ನೀವು ಮಾಡೋದ್ರಿಂದ ವೆರಿ ಯೂಸ್ಫುಲ್ ಆಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಡು ನೇಲ್ಸ್ ಮೇಲೆ ಈ ಥರ ಹಾಕಿ ರಬ್ ಮಾಡೋದ್ರಿಂದ ನಮ್ಮ ನೇಲ್ಸ್ ಫುಲ್ ಶೈನಿಂಗಾಗಿ ಕಾಣುತ್ತೆ. ಯಾವುದೇ ರೀತಿಯಾದಂಥ ಒಂದು ಸ್ವಲ್ಪ ಒಬ್ಬೊಬ್ಬರಿಗೆ ಬಂದು ಎಲ್ಲೋ ಕಲರ್ ಥರ ಇರುತ್ತೆ ನೇಲ್ಸ್ ಮೇಲೆಲ್ಲ. ಸೊ ಆ ಥರ ಎಲ್ಲ ಇದ್ದರೆ, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ, ಅಥವಾ ಉಗುರು ಸಂದಿಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಅದೆಲ್ಲನೂ ಕಂಪ್ಲೀಟಾಗಿ ವಾಶ್ ಔಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಕಂಪ್ಲೀಟಾಗಿ ನೀಟಾಗಿ ಬ್ರಷ್ ಮಾಡಬೇಕು. ನನಗೆ ಹೇಳ್ತಾ ಇದ್ನಲ್ಲ, ನನಗಲ್ಲಿ ಇಟ್ಕೊಂಡು ಅದನ್ನು ಟ್ರೈಪಾಡ್ ಇಟ್ಕೊಂಡು ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅವತ್ತು. ಹಾಗಾಗಿ ಸ್ವಲ್ಪ ಹಿಡ್ದಿದ್ದೀನಿ. ನೀವು ಮನೇಲಿ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನೀಟಾಗಿ ಮಾಡಿಕೊಡಿ. ಸೊ ಈ ಒಂದು ಎಕ್ವಿಪ್ಮೆಂಟ್ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದರೆ ಇವಾಗ ನಮಗೆ ನಾವು ಡೆಡ್ ಸ್ಕಿನಲ್ಲಿ ರಿಮೂವ್ ಮಾಡಿರ್ತೀವಲ್ಲ, ಸೊ ಒಂದು ಪ್ಯಾಕ್ ಮತ್ತು ಸ್ಕ್ರಬ್ಬರ್ ಥರ ಒಂದು ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಇಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ರಾಕ್ ಥರ ಇರುತ್ತಲ್ಲ, ಅದು ನಮಗೆ ಸ್ಕ್ರಬ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಮತ್ತಿಲ್ಲಿ ಗ್ರಾಮ್ ಫ್ಲೋರ್ ಯಾವುದಾದ್ರೂ ಟ್ಯಾನ್ ಇದ್ರೆ ರಿಮೂವ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಕಾಫಿ ಪೌಡರ್ ಅಷ್ಟೇ ಇನ್ಸ್ಟಂಟ್ ಗ್ಲೋ ಕೊಡುತ್ತೆ ಅಂತೇಳಿ. ನಾನು ಫೇಸ್ಗೆ ಕಾಫಿ ಪೌಡರ್ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನನಗೆ ಸೆಟ್ ಆಗಲ್ಲ ಫೇಸ್ಗೆ. ಸೊ ಲೆಗ್ಸ್ಗೆ ಬಂದು ನಮಗೆ ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಅಷ್ಟಿರಲ್ಲ. ಸೊ ಹಾಗಾಗಿ ಲೆಗ್ಸ್ಗೆ ನಾವು ಯೂಸ್ ಮಾಡ್ಬೋದು, ಲೆಗ್ಸ್ಗೆ ಮತ್ತು ಹ್ಯಾಂಡ್ಸ್ಗೆ. ಆಮೇಲೆ ನಾನು ಇದಕ್ಕೆ ನೀವು ನಿಂಬೆಹಣ್ಣನ್ನ ಫಸ್ಟೇ ಪ್ಯಾಕ್ ಮಾಡಬೇಕಾದ್ರೆ ಹಾಕ್ಕೊಬಿಡಿ. ಸೊ ನೀವು ಇದೆಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಹಾಕ್ಕೊಂಡು ನಿಮ್ಮ ಲೆಗ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ. ಸೊ ನೋಡ್ಬೋದು ನೀವು ಈ ಥರ ಅಪ್ಲೈ ಮಾಡ್ತಾ ಹೋಗಿ. ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಬಿಟ್ಬಿಟ್ಮೇಲೆ ನಮಗೆ ಫುಲ್ ಡ್ರೈ ಆಗಿರುತ್ತಲ್ಲ, ಅದಾದಮೇಲೆ ನಾವು ಸ್ಕ್ರಬ್ ಮಾಡ್ತಾ ಹೋಗಬೇಕು. ಸೊ ಆಲ್ಮೋಸ್ಟ್ ನಾವು ನಿಜವಾಗ್ಲೂ ಮನೆಯಲ್ಲಿ ಫ್ರೀಯಾಗಿದ್ದೀವಿ ಅಂತಂದರೆ ಒಂದು 20 ಮಿನಿಟ್ಸ್ ಅಂದರೆ ನಾವು ಇದು ಡಿಪ್ ಮಾಡೋದೆಲ್ಲ ಬಿಟ್ಟರೆ ಬೇಗನೆ ಮುಗ್ದೋಗುತ್ತೆ. ಈ ಒಂದು ಪೆಡಿಕ್ಯೂರು ಆಗಿರ್ಬೋದು, ಮೆನಿಕ್ಯೂರ್ ಆಗಿರ್ಬೋದು. ನೀವು ಇದೇ ಪ್ರೊಸೀಜರ್ನ ಸೇಮ್ ನೀವು ಮನೆಯಲ್ಲಿ ಸಹ ಹ್ಯಾಂಡ್ಸ್ಗೂ ಸಹ ಟ್ರೈ ಮಾಡ್ಬೋದು. ಸೊ ನೋಡಿ, ಇದೊಂದು ಸ್ವಲ್ಪ 5 ಮಿನಿಟ್ಸ್ ಬಿಟ್ಟಿದ್ದಾದಮೇಲೆ ನಾನು ಇವಾಗ ಸ್ವಲ್ಪ ವಾಟರ್ ಅದ್ರ ಮೇಲೆ ಹಿಂಗೆ ಸ್ಪಾರ್ಕಲ್ ಮಾಡಿಕೊಂಡು ಇವಾಗ ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸೊ ಬೆಳ್ಳು ಸಂದಿಯಲ್ಲಾಗಿರ್ಬೋದು, ಈ ಥರ ಬೆಳ್ಳು ಸಂದಿಯಲ್ಲಿ ಫುಲ್ ಡೆಡ್ ಸ್ಕಿನ್ಸ್ ಜಾಸ್ತಿ ಇರುತ್ತೆ ನಮಗಲ್ವ, ಇವಾಗ ನೀರಲ್ಲಿ ನೆನೆಸಿರೋದ್ರಿಂದ ಎಲ್ಲ ಎದ್ದಿರುತ್ತೆ. ಸೊ ಹಾಗಾಗಿ ನೀಟಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ನೋಡ್ಬೋದು ನೀವು, ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ, ಈ ಥರ ಫಿಂಗರ್ಸ್ನ ಇಟ್ಕೊಂಡೆಲ್ಲ ಸ್ಕ್ರಬ್ ನೀಟಾಗಿ ಅದು ಕಾಲು ವಾಶ್ ಎಲ್ಲ ಮಾಡಿಕೊಂಡು ನಿಮಗೆ ಯಾವ್ದು ಸ್ಯೂಟೇಬಲ್ ಆಗಿರೋ ಅಂಥ ಒಂದು ಲೋಷನ್ನ ತೊಗೊಂಡು, ಸೊ ಮಾಯ್ಶ್ಚರೈಸರ್ನ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊತಾ ಬನ್ನಿ. ಸೊ ನೀಟಾಗಿ ಇದು ಅಪ್ಲೈ ಮಾಡೋದ್ರಿಂದ ಇದೆಲ್ಲ ಇವಾಗ ನಾವು ಸ್ಕ್ರಬ್ ಮಾಡಿರ್ತೀರಲ್ಲ, ಡೆಡ್ ಸ್ಕಿನ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಅದರಿಂದ ನಾವು ನೋಡ್ಬೋದು, ನಾನು ಇಲ್ಲಿ ಲೆಗ್ಸ್ ಎಲ್ಲ ನನಗೆ ಇಲ್ಲೆಲ್ಲ ನೋಡ್ಬೋದು, ಪಾದದ ಹತ್ರ ಎಲ್ಲ ಎಷ್ಟು ಶೈನಿಂಗ್ ಥರ ಬಂದಿದೆ. ಸೊ ಯಾಕಂದರೆ ನಾವು ಅದು ಸ್ಕ್ರಬ್ ಮಾಡಿರ್ತೀವಲ್ವ, ಹಾಗಾಗಿ ಎಲ್ಲ ನೀಟಾಗಿ ಬಿಟ್ಟಿರುತ್ತೆ. ಸೊ ನೀವು ಈ ಥರ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಯಾವ ಥರ ಇಷ್ಟ ಆಯಿತು ನಿಮಗೆ ಅಂತೇಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಸೆಲ್ಫ್ ಪ್ಯಾಂಪರಿಂಗ್ ಅಂದರೆ ಫೇಸ್ ಮರೆಯೋಕ್ಕಾಗತ್ತಾ, ಸೊ ಫೇಸ್ಗೆ ಒಂದು ಫೇಸ್ ಪ್ಯಾಕ್ನ ಮಾಡಬೇಡ ಅಂತೇಳಿ ಫೇಸ್ ಪ್ಯಾಕ್ನ ಒಂದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬಂದು 2 ಟೇಬಲ್ ಸ್ಪೂನಷ್ಟು ಅಂದರೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಂಪ್ಲೀಟಾಗಿ 1.5 ಟೇಬಲ್ ಸ್ಪೂನಷ್ಟು ಗ್ರಾಮ್ ಫ್ಲೋರ್ನ, ಅದಾದಮೇಲೆ ಹಾಫ್ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಕಸ್ತೂರಿ ಅರಿಶಿನ ಯೂಸ್ ಮಾಡಿ ಫೇಸ್ಗೆ ಏನಾದರೂ ಮಾಡೋದಾದರೆ ಚೆನ್ನಾಗಿ ಒಂದೊಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳಿ ಅಷ್ಟೇ. ಸೊ ಅದಾದಮೇಲೆ ಟೊಮೊಟೊನ ಸ್ಕ್ವೀಸ್ ಮಾಡಿಕೊಂಡೆ. ಸೊ ನಾನು ಇಲ್ಲಿ ಟ್ಯಾನ್ ಪ್ಯಾಕ್ ಮಾಡ್ಕೊತಾ ಇರೋದು, ಅಂದರೆ ಟ್ಯಾನ್ ರಿಮೂವಲ್ ಪ್ಯಾಕನ್ನು ಮಾಡ್ಕೊತಾ ಇರೋದು. ಸೊ ಗ್ರಾಮ್ ಫ್ಲೋರ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಸೊ ಇದೆಲ್ಲ ಟ್ಯಾನ್ ರಿಮೂವ್ ಮಾಡೋಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನೀವು ಇನ್ಸ್ಟೆಂಟಾಗಿ ಯಾವುದಾದ್ರು ಫಂಕ್ಷನ್ ಅಟೆಂಡ್ ಮಾಡಬೇಕು, ಇನ್ಸ್ಟೆಂಟ್ ಗ್ಲೋ ಬೇಕು ಅಂತ ಹೇಳಿದ್ರೆ ಈ ಪ್ಯಾಕ್ನ ಯೂಸ್ ಮಾಡ್ಬೋದು ನೀವು. ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಿಮಗೆ. ಡೆಡ್ ಸ್ಕಿನ್ ರಿಮೂವ್ ಮಾಡೋಕ್ಕಾಗಿರ್ಬೋದು ಅಥವಾ ಗ್ಲೋನೆಸ್ ಬರೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಅದು ಕನ್ಸಿಸ್ಟೆನ್ಸಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ತನಕ ಎಷ್ಟು ಬೇಕು ಅಂತೇಳಿ ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ನಮಗೆ ಎಷ್ಟು ಶೈನಿಂಗ್ ಕೊಡುತ್ತೆ ಫೇಸ್ ಅಂತಂದರೆ ಸೊ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ನಿಮಗೆ ಇದು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ನೋಡ್ಬೋದು, ನಾನು ಸ್ವಲ್ಪ ಥಿಕ್ನೆಸ್ ಆಗಿ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ಫೇಸ್ ಪ್ಯಾಕ್ ಹಾಕಿ ಸ್ವಲ್ಪ ಡ್ರೈ ಆಗಿ ಆಮೇಲೆ ನಾನು ಹೇರ್ ಮಾಸ್ಕ್ ಎಲ್ಲ ಹಾಕಿದ್ನಲ್ಲ, ಸೊ ಅದೆಲ್ಲ ಡ್ರೈ ಆಗಿ ಹೋಗಬೇಕು ಅಂತೇಳಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಕ್ವಿಕ್ ಆಗಬೇಕು ಅಂದರೆ, ಬೇಗ ಫೇಸ್ ಪ್ಯಾಕ್ ಆಗಬೇಕು, ಬೇಗ ಡ್ರೈ ಆಗಬೇಕು, ಬೇಗ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಯಾವ ಥರ ಮಾಡೋದು ಅಂತೇಳಿ. ಸೊ ನೋಡಿ, ಇಷ್ಟು ಥಿಕ್ನೆಸ್ ಬರುತ್ತೆ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ನೀವು ಮಾಡ್ಕೊಬೋದು. ಸೊ ಇವಾಗ ಎಂಟೈರ್ ಫೇಸ್, ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ನನಗೆ ಕಂಫರ್ಟಬಲ್ ಬಂದು ಹ್ಯಾಂಡ್ಸಲ್ಲಿ ಅಪ್ಲೈ ಮಾಡಿದ್ರೆ, ಒಬ್ಬೊಬ್ಬರು ಬ್ರಷ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನನಗೆ ಕೈಯಲ್ಲಿ ಅಪ್ಲೈ ಮಾಡೋದ್ರಿಂದನೇ. ಸೊ ಇದು ಬಂದು ನ್ಯಾಚುರಲ್ ಮನೇಲಿ ಮಾಡಿರೋ ಫೇಸ್ ಪ್ಯಾಕಲ್ಲ, ಹಂಗಾಗಿನೇ ಕಣ್ಣತ್ರ ಎಲ್ಲ ಹಾಕ್ಕೊಂಡು ಏನು ಪ್ರಾಬ್ಲಮ್ ಏನಿಲ್ಲ. ಸೊ ನೀವು ಇನ್ ಕೇಸ್ ಏನಾದರೂ ಮೆಡಿಕಲಿಂದ ಏನಾದರೂ ಯಾವುದಾದ್ರೂ ಪ್ಯಾಕ್ ಬೈ ಮಾಡಿದ್ದೀರಾ
ಅಥವಾ ಕೆಮಿಕಲ್ ಬೇಸ್ಡ್ ಅಂದರೆ ಅದನ್ನೆಲ್ಲ ಕಣ್ಣ ಹತ್ರ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದು ಬಂದು ಮನೆಯಲ್ಲೇ ಮಾಡಿರೋದಲ್ವ, ನಾರ್ಮಲಾಗಿ ಹಾಕ್ಕೊಂಡು ಡ್ರೈ ಮಾಡಿ ಅದಾದಮೇಲೆ ಒಂದು ಒಳ್ಳೆ ಕ್ವಿಕ್ ಶವರ್ ತೊಗೊಂಡೆ. ನಾನಂತೂ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಅಂತ ಅನ್ನಿಸ್ತು, ಒಳ್ಳೆ ಎನರ್ಜಿ ಇತ್ತು. ಬಿಕಾಸ್ ಇದೆಲ್ಲ ಮಾಡಿ ಒಂದು ಸ್ವಲ್ಪ ಬಾಡಿ ಟಯರ್ಡ್ ಆಗಿರುತ್ತಲ್ಲ, ಸೊ ಹಾಗಾಗಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ನೋಡಿದ್ರಲ್ಲ ನನ್ನ ಯಾವತ್ತು ಸ್ಕಿನ್ ಕೇರ್, ಒಂದು ಸೆಲ್ಫ್ ಕೇರ್ ಆಗಿರ್ಬೋದು, ಏನೋ ಒಂದು ಅನ್ಕೊಬೋದು ನೀವು. ಸೊ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ನಾನಂತೂ ಒಳ್ಳೆ ಶವರ್ ತೊಗೊಂಡು ಅದಾದಮೇಲೆ ಒಂದು ಒಳ್ಳೆ ಬಾತ್ ತೊಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಂದು ನ್ಯಾಪ್ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಏನೋ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ನನ್ನ ಹೇರ್ಸ್ ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿದೆ ಇವಾಗ ಅಂತ. ಸೊ ನೋಡಿ, ನಾನು ಯಾವಾಗಲೂ ಇನ್ ಕೇಸ್ ಹರಿಯಲ್ಲಿದ್ದಾಗೆಲ್ಲ ಇದೆ